ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ರೋಚಕ ಟ್ವಿಸ್ಟ್ ಸಿಗ್ತಾ ಇದೆ. ಅಧ್ಯಕ್ಷೀಯ ಚುನಾವಣೆ ರೇಸ್ನಿಂದ ಬೈಡನ್ ಹಿಂದಕ್ಕೆ ಸರಿದಿದ್ದಾರೆ. ಅಮೆರಿಕ ಅಧ್ಯಕ್ಷೀಯ ಚುನಾವಣೆಗೆ ಕೆಲವೇ ತಿಂಗಳು ಬಾಕಿ ಇದೆ. ಅಧ್ಯಕ್ಷೀಯ ರೇಸ್ನಿಂದ ಬೈಡನ್ ಹಿಂದೆ ಸರಿತಾ ಇದ್ದಾರಾ? ಟ್ರಂಪ್ ಎದುರು ಮಂಕಾದ ಅಮೆರಿಕ ಅಧ್ಯಕ್ಷ ಬೈಡನ್ ಬದಲಿಗೆ ಮಿಚೆಲ್ ಒಬಾಮಾ ಕಣಕ್ಕೆ, ಮಿಚೆಲ್ ಅಥವಾ ಕಮಲಾ ಹ್ಯಾರಿಸ್ ಸ್ಪರ್ಧೆ ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಧ್ಯಕ್ಷೀಯ ಚುನಾವಣಾ ಸಂವಾದದಲ್ಲಿ ಬೈಡನ್ಗೆ ಹಿನ್ನಡೆ, ಚುನಾವಣಾ ರೇಸ್ನಿಂದ ಹಿಂದಕ್ಕೆ ಸರಿಯೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಬಾಮಾ ಪತ್ನಿ ಕೂಡ ಡೆಮಾಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗೋ ಸಾಧ್ಯತೆ ಇದೆ. ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಏಟಿಗೆ ಎದುರೇಟು ಕೊಡೋದಕ್ಕೆ ವಿಫಲ. ಇಂಟ್ರೆಸ್ಟಿಂಗ್ ಘಟ್ಟಕ್ಕೆ ಬಂದು ನಿಂತಿದೆ ಅಂತ ಅನಿಸ್ತಾ ಇದೆ ಅಧ್ಯಕ್ಷೀಯ ಚುನಾವಣೆ ಅಮೆರಿಕಾದಲ್ಲಿ. ಈಗ ನವೆಂಬರ್ 5ಕ್ಕೆ ಚುನಾವಣೆಗಳಿವೆ. ಈಗಾಗಲೇ ಪ್ರೈಮರೀಸ್ ಶುರು ಆಗಿದೆ. ನಮ್ಮ ಥರ ಅಲ್ಲ, ಅಲ್ಲಿ ಅಧ್ಯಕ್ಷೀಯ ಕ್ಯಾಂಡಿಡೇಟ್ ಆಗಬೇಕಂದ್ರೆ ಮೊದಲು ನಿಮ್ಮ ಪಕ್ಷದಲ್ಲಿನ ಪ್ರೈಮರೀಸ್ಗಳನ್ನು ಗೆಲ್ತಾ ಬರಬೇಕು. ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಎಷ್ಟು ವೋಟ್ಗಳು ಬೇಕು, ಒಂದು 1900 ವೋಟ್ಗಳು ಬೇಕು ನೀವು ಕ್ಯಾಂಡಿಡೇಟ್ ಆಗಲಿಕ್ಕೆ. ಆಲ್ರೆಡಿ ಬೈಡನ್ ಹ್ಯಾಸ್ ಟೇಕನ್ 3300 ಸಮಥಿಂಗ್. ಆಗಸ್ಟ್ನಲ್ಲಿ ಡೆಮೊಕ್ರೆಟಿಕ್ ಪಾರ್ಟಿಯ ಕನ್ವೆನ್ಷನ್ ಇದೆ, ಅಲ್ಲಿ ಅಧಿಕೃತವಾಗಿ ಅಭ್ಯರ್ಥಿಯ ಆಯ್ಕೆ ನಡಿಬೇಕಾಗತ್ತೆ. ಕೆಲ ದಿನಗಳ ಹಿಂದೆ ಐ ರಿಕ್ವೆಸ್ಟ್ ಆಲ್ ವೀಕ್ಷಕರು ಆ ರೀತಿಯ ಪ್ರೆಸಿಡೆನ್ಷಿಯಲ್ ಡಿಬೇಟನ್ನು ನೋಡಿ. ಅಂದರೆ ನಾವು ಈ ಡಿಬೇಟ್ನ ಸ್ತರಗಳ ಕೆಳಗೆ ಹೋಗ್ತೇವೆ ಅಂತೀವಲ್ಲ, ಅಮೆರಿಕಾದಲ್ಲಿ ಪ್ರೆಸಿಡೆನ್ಷಿಯಲ್ ಡಿಬೇಟ್ನಲ್ಲಿ ಒಬ್ಬ ಅಧ್ಯಕ್ಷೀಯ ಅಭ್ಯರ್ಥಿ ಆಗಬೇಕಾದ್ರೆ ಆತನಿಗೆ ಎಕಾನಮಿ, ಫಾರಿನ್ ಪಾಲಿಸಿ, ಡೊಮೆಸ್ಟಿಕ್ ಪಾಲಿಸಿ, ಹೆಲ್ತ್ ಕವರಿಂದ ಹಿಡಿದು ಎಲ್ಲ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ನಮ್ಮ ಥರ ಅಲ್ಲ. ನಮ್ಮ ಥರ ಚುನಾವಣೆ ಸಂದರ್ಭದಲ್ಲಿ ಇಂಟರ್ವ್ಯೂನೇ ಕೊಡಲ್ಲ ಅನೇಕರು. ಹಾಗಿರಲ್ಲ ಅದು ಪ್ರೆಸಿಡೆನ್ಷಿಯಲ್ ಡಿಬೇಟ್. CNN ಇಂಟರ್ನ್ಯಾಷನಲ್ನಲ್ಲಿ ಒಂದು ಪ್ರೆಸಿಡೆನ್ಷಿಯಲ್ ಡಿಬೇಟ್, ಆ ರೀತಿ ಅನೇಕ ಬೇರೆ ಬೇರೆ ಚಾನೆಲ್ಗಳು ಪ್ರೆಸಿಡೆನ್ಷಿಯಲ್ ಡಿಬೇಟ್ಗಳನ್ನು ಹೋಸ್ಟ್ ಮಾಡ್ತವೆ. ಇಬ್ಬರು ಪ್ರೆಸಿಡೆಂಟ್ ಅಭ್ಯರ್ಥಿಗಳು ನಿಂತು ಅದಕ್ಕೆ ಉತ್ತರವನ್ನು ಕೊಡಬೇಕಾಗತ್ತೆ. ಭಾರತದಲ್ಲಿ ಅದು ಎಲ್ಲಾದರೂ ನಡೀತಿದ್ರೆ JNUದಲ್ಲಿ ನಡೆಯುತ್ತೆ. ಪ್ರೆಸಿಡೆಂಟ್ ಐ ಹ್ಯಾವ್ ಸೀನ್ ಇಟ್. ಆ ಪ್ರೆಸಿಡೆನ್ಷಿಯಲ್ ಡಿಬೇಟ್ನಲ್ಲಿ ಏನಾಯಿತು ಅಂದರೆ, ಟ್ರಂಪ್ ಮರಳಿ ಅಗ್ರೆಸಿವ್ ಆಗಿದ್ದಾರೆ. ಕಳೆದ ಬಾರಿಯ ಸೋಲಿನ ನಂತರ ಅವರು ಮತ್ತೆ ಅವ್ರದ್ದೊಂದು ಪಾಲಿಸಿ ಇದೆ, ಅಮೆರಿಕಾ ಫಸ್ಟ್ ಪಾಲಿಸಿ ಅವ್ರದ್ದು. ಯಾರದು? ಡೊನಾಲ್ಡ್ ಟ್ರಂಪ್. ಸೊ ರಿಪಬ್ಲಿಕನ್ ಪಾರ್ಟಿಯ ಅಭ್ಯರ್ಥಿಯಾಗಿ ಆಲ್ಮೋಸ್ಟ್ ಡೊನಾಲ್ಡ್ ಟ್ರಂಪ್ ಬರೋದು ಖಚಿತ. ಈಗ ಜೋ ಬೈಡನ್ ಕೂಡ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ, 2ನೇ ಬಾರಿಗೆ ನಾನು ರಾಷ್ಟ್ರಾಧ್ಯಕ್ಷ ಆಗಬೇಕು ಅಂತಕ್ಕಂಥದ್ದು. ಮೊನ್ನೆ CNN ಇಂಟರ್ನ್ಯಾಷನಲ್ಲಿ ಒಂದು ಪ್ರೆಸಿಡೆನ್ಷಿಯಲ್ ಡಿಬೇಟ್ ನಡೀತು. ಒಂದು 5-6 ಸಲ ಜೋ ಬೈಡನ್ ಫಂಬಲ್ ಮಾಡಿದರು, ಅಂದರೆ ಎಡವಿದ್ರು ಮಾತನಾಡುವಾಗ ಟ್ರಂಪ್ ಎದುರುಗಡೆ. ಆಗಿನಿಂದ ಒಂದು ಚರ್ಚೆ ಶುರುವಾಗಿದೆ. 81 ವರ್ಷದ ಜೋ ಬೈಡನ್ ಇನ್ನೊಂದು ಸಲ ಆಗಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ವಾಷಿಂಗ್ಟನ್ ಪೋಸ್ಟ್, ನ್ಯೂಯಾರ್ಕ್ ಟೈಮ್ಸ್ನಂತಹ ಪತ್ರಿಕೆಗಳು ಸಂಪಾದಕೀಯ ಬರೆದವು. ಜೋ ಬೈಡನ್ ಬಿಟ್ಟು ಬೇರೆ ಯಾರಾದರೂ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದು ಒಳಿತು ಡೆಮೊಕ್ರೆಟಿಕ್ ಪಕ್ಷ ಅಂತಕ್ಕಂಥ. ಹೀಗಾಗಿ ಒಂದು ಚರ್ಚೆ ನಡೆದಿದೆ. ಒಬಾಮಾ ಪತ್ನಿ ಮಿಚೆಲ್ ಒಬಾಮಾ, ಡೆಪ್ಯೂಟಿ ವೈಸ್ ಪ್ರೆಸಿಡೆಂಟ್ ಏನಿದ್ದಾರೆ ಕಮಲಾ ಹ್ಯಾರಿಸ್, ಅವರ ಹೆಸರುಗಳು ಕೂಡ ಓಡ್ತಿವೆ. ಆದರೆ ನಿನ್ನೆ ಏಕಾಏಕಿ ಬರಾಕ್ ಒಬಾಮಾ ಒಂದು ಟ್ವೀಟನ್ನು ಮಾಡಿದ್ದಾರೆ ಜೋ ಬೈಡನ್ ಪರವಾಗಿ. ಜೋ ಬೈಡನ್ನೇ ನಮ್ಮ ಅಭ್ಯರ್ಥಿ ಆಗಬೇಕು ಅಂತಕ್ಕಂಥದ್ದು. ಅಂದರೆ ಮಿಚೆಲ್ ಒಬಾಮಾ ಹೆಸರು ಓಡ್ತಿದ್ದಾಗಲೂ ಕೂಡ. ಆದರೆ ಅಲ್ಲಿನ ಪ್ರಮುಖ ಪತ್ರಿಕೆಗಳು ಜೋ ಬೈಡನ್ರ, ಬಿಕಾಸ್ 81 ವರ್ಷ ಆಗಿದೆ, ದೈಹಿಕ ಸಾಮರ್ಥ್ಯ. ಟ್ರಂಪ್ ತುಂಬ ಅಗ್ರೆಸಿವ್ ಆಗಿದೆ, ಅವ್ರಿಗೂ 75-76 ವರ್ಷ ಇದೆ, ಬಟ್ ಹಿ ಈಸ್ ವೆರಿ ಅಗ್ರೆಸಿವ್. ಆ ಸಂದರ್ಭದಲ್ಲಿ ಜೋ ಬೈಡನ್ ಕ್ಯಾಂಡಿಡೇಟ್ ಆಗಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಒಂದು ಚರ್ಚೆ ನಡೀತಾ ಇದೆ. ಬಟ್ ಇದು ಡೊಮೆಸ್ಟಿಕ್ ಕ್ವಶನ್ ಆಯಿತು. ವಾಟ್ ಈಸ್ ದ ಲಾರ್ಜರ್ ಕ್ವಶನ್? ಒಬಾಮಾ ನಂತರ ಡೊನಾಲ್ಡ್ ಟ್ರಂಪ್ ಬಂದರು, ಡೊನಾಲ್ಡ್ ಟ್ರಂಪ್ ನಂತರ ಜೋ ಬೈಡನ್ ಬಂದರು. ಕಳೆದ 10 ವರ್ಷಗಳ ಅವಧಿಯಲ್ಲಿ ಇಡೀ ಜಿಯೋ ಪಾಲಿಟಿಕ್ಸ್ನಲ್ಲಿ ಅಮೆರಿಕಾದ ಸ್ಟ್ಯಾಂಡಿಂಗ್ ಕಡಿಮೆ ಆಗಿದೆ. ನೀವು ರಷ್ಯಾ ಮತ್ತು ಉಕ್ರೇನ್ ಯುದ್ಧದ ಸಂದರ್ಭದಲ್ಲಿ ನಾವು ನೋಡಿದ್ವಿ. ಇಸ್ರೇಲ್ ಮೇಲೆ ಗಾಜಾ ಪಟ್ಟಿಯಿಂದ ಏನು ಸಾವಿರಾರು ಮಿಸೈಲ್ಸ್ಗಳು ಹಾರಿದ್ವು, ರಾಕೆಟ್ಗಳು ಹಾರಿದ್ವು. ಆ ಸಂದರ್ಭದಲ್ಲಿ ನೋಡಿದ್ವಿ. ಅಮೇರಿಕಾದ ಒಂದು ಸ್ಟ್ಯಾಂಡಿಂಗ್ ಏನಿತ್ತು. ಈಗ ನೀವು ಒಸಾಮಾ ಬಿನ್ ಲಾಡೆನ್ ಪ್ರಾಯೋಜಿತ ಟ್ವಿನ್ ಟವರ್ ಅಟ್ಯಾಕ್ ನಡೆದ ನಂತರ ಅಮೇರಿಕಾದ ಒಂದು ಸ್ಟ್ಯಾಂಡಿಂಗ್ ಏನಿತ್ತು, ಅದಕ್ಕೂ ಮತ್ತು
17-18 ನಂತರದ ಅಮೆರಿಕಾದ ವಿಶ್ವದಲ್ಲಿನ ಸ್ಟ್ಯಾಂಡಿಂಗಿಗೂ ಬಹಳ ದೊಡ್ಡ ಅಂತರ ಇದೆ. ಬಹಳ ದೊಡ್ಡ ಅಂತರ ಬಂದಿದೆ. ಅಮೆರಿಕಾದ ಒಂದು ಅಥಾರಿಟಿ ವಿಶ್ವದ ಪಾಲಿಟಿಕ್ಸ್ನಲ್ಲಿ ಡೈಲ್ಯೂಟ್ ಆಗಿದೆ. 2 ಕಾರಣಗಳಿರ್ಬೋದು. ಒಂದು, ಅಲ್ಲಿನ ನಾಯಕತ್ವದ ಪ್ರಶ್ನೆಯೂ ಇರಬಹುದು. ಎರಡನೇದು, ಪದೇ ಪದೇ ಅಮೆರಿಕಾದ ಇಂಟರ್ಫಿಯರೆನ್ಸ್ ಪಾಲಿಸಿ ಏನಿದೆ ಕೆಲ ದೇಶಗಳಲ್ಲಿ ಇನ್ನೊಂದು ರೀತಿ ನಡ್ಕೊಳ್ಳುತ್ತೆ, ಇನ್ನೂ ಈಗ ಭಾರತಕ್ಕೆ ಬಂದು ನಮ್ಗೆ ಡೆಮೋಕ್ರಸಿಯ ಪಾಠ ಹೇಳ್ತಾರೆ. ಸೌದಿ ಅರೇಬಿಯಾ ಜೊತೆ ದೇ ಆರ್ ಫ್ರೆಂಡ್ಸ್. ಕರೆಕ್ಟ್. ನೀವು ಚೈನಾಕ್ಕೆ ಹೋಗಿ ನೀವು ಡೆಮೋಕ್ರಸಿಯ ಪಾಠ ಹೇಳಿ. ಭಾರತಕ್ಕೆ ಬಂದಾಗ ಅಮೆರಿಕನ್, ನೀವು ಪ್ರತಿ ಸಲ ನೋಡಿ ಅಮೆರಿಕನ್ ರಾಷ್ಟ್ರಾಧ್ಯಕ್ಷರು ಎಲ್ಲ ಆತಿಥ್ಯ ಎಲ್ಲ ಆದ ನಂತರ ಪತ್ರಿಕಾಗೋಷ್ಠಿಯಲ್ಲಿ ಕೊನೆಯ ಒಂದು ಪ್ರಶ್ನೆ ಬರುತ್ತೆ. ಆ ಪ್ರಶ್ನೆಗೆ ಡೆಮೋಕ್ರಸಿಯ ಪಾಠವನ್ನು ಹೇಳಿ ಅಮೆರಿಕದ ರಾಷ್ಟ್ರಾಧ್ಯಕ್ಷರು ಹೋಗ್ತಾರೆ. ಅಂದರೆ ಟೂ ಮಚ್ ಆಫ್ ಇಂಟರ್ಫಿಯರೆನ್ಸ್ ಆ್ಯಂಡ್ ಡಿಸ್ಕ್ರಿಮಿನೇಷನ್ ಮತ್ತು ನಾಯಕತ್ವದ ಕೊರತೆ, ಈ 2 ಕಾರಣಗಳಿರ್ಬೋದು. ಯಾಕಂದರೆ ನೋಡಿ, ಅಮೇರಿಕಾದ ಎಮರ್ಜೆನ್ಸ್ ಯಾವಾಗ ಸ್ಟಾರ್ಟ್ ಆಯಿತು ವಿಶ್ವದ ಪಟಲದಲ್ಲಿ? 2ನೇ ಮಹಾಯುದ್ಧದ ಸಂದರ್ಭದಲ್ಲಿ ಅಮೆರಿಕಾದ ಪಾತ್ರದ ಕಾರಣದಿಂದ ಅಮೆರಿಕ ಒಂದು ಮಹಾಶಕ್ತಿಯಾಗಿ ಬೆಳೀತು. ನಂತರ ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಶೀತಲ ಸಮರ ನಡೀತು. 91ರಲ್ಲಿ ಗೋರ್ಬಚೇವ್ ಪೆರಿಸ್ಟ್ರಾಯ್ಕಾ ತಂದ ನಂತರ ಆ ಶೀತಲ ಸಮರ ಕೂಡ ಮುಗಿದು ಹೋಯಿತು. ನಂತರದ 20 ವರ್ಷ ನಾವು ಅಮೆರಿಕಾದ ಏಕ ಡಾಮಿನೆನ್ಸನ್ನು ಜಿಯೋಪಾಲಿಟಿಕ್ಸಲ್ಲಿ ನೋಡಿದ್ವಿ. ಆದರೆ ಆ ಡಾಮಿನೆನ್ಸ್ ಕಳೆದ 7-8 ವರ್ಷಗಳಲ್ಲಿ ಕಾಣ್ತಾ ಇಲ್ಲ ಅಂತಕ್ಕಂಥದ್ದನ್ನು ಕೂಡ ಒಪ್ಕೊಳ್ಳೋದು. ಆ ದೃಷ್ಟಿಯಿಂದ ಅಮೆರಿಕಾದ ರಾಷ್ಟ್ರಾಧ್ಯಕ್ಷರು ಯಾರಾಗ್ತಾರೆ, ಅವರ ಪಾಲಿಸಿಗಳೇನು, ಇದನ್ನು ವಿಶ್ವ ಕುತೂಹಲ. ಯಾಕೆ ಅಮೆರಿಕಾದ ರಾಷ್ಟ್ರಪತಿಯ ಆಯ್ಕೆಯನ್ನು ಯಾಕೆ ನಾವು ಇಷ್ಟೊಂದು ಗಂಭೀರತೆಯಿಂದ ಚರ್ಚೆ ಮಾಡ್ತೀವಿ? ಯಾಕೆ ಬೇರೆ ಬೇರೆ ವಿಶ್ವದ ಪತ್ರಿಕೆಗಳು, ಟಿ ವಿ ಚಾನೆಲ್ಗಳು, ಸೋಷಿಯಲ್ ಮೀಡಿಯಾಗಳು ಅಮೆರಿಕಾ ಪ್ರೆಸಿಡೆನ್ಷಿಯಲ್ ಇಲೆಕ್ಷನನ್ನು ಫಾಲೋ ಮಾಡ್ತವೆ? ಬಿಕಾಸ್ ಅಮೆರಿಕಾದ ರಾಷ್ಟ್ರಾಧ್ಯಕ್ಷರು ಯಾರಾಗ್ತಾರೆ ಅನ್ನೋದು ನಿಮ್ಮ ಇಡೀ ವಿಶ್ವದ ವಿದೇಶಾಂಗ ನೀತಿಗಳೇನಿವೆ ಅದರ ಮೇಲೆ ಗಂಭೀರವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರ್ತವೆ. ಆ ಕಾರಣದಿಂದ ನನಗನ್ಸುತ್ತೆ ನವೆಂಬರ್ 5ರ ಚುನಾವಣೆ ಇಸ್ ವೆರಿ ಇಂಪಾರ್ಟೆಂಟ್. ಯುರೋಪಿಯನ್ ರಾಷ್ಟ್ರಗಳು ಒಂದು ರೀತಿಯ ಆರ್ಥಿಕ ಹಿಂಜರಿತವನ್ನು ಎದುರಿಸ್ತಾ ಇವೆ. ಯುರೋಪಿಯನ್ ರಾಷ್ಟ್ರಗಳು ಒಂದು ರೀತಿ ಮಿಡ್ಲ್ ಈಸ್ಟ್ನ ನಿರಾಶ್ರಿತರನ್ನು ಓಪನ್ ಆರ್ಮ್ಸ್ನಲ್ಲಿ ಸ್ವಾಗತಿಸಿದ ನಂತರ ಇವತ್ತು ಭಯೋತ್ಪಾದನೆಯ ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಅಮೆರಿಕ ಕೂಡ ಇವತ್ತು ಒಂದು ರೀತಿಯ ರಿಸೆಷನಲ್ಲಿದೆ. ನೀವು ಅನೇಕ ಭಾರತೀಯರನ್ನು ಕೇಳಿ ನೋಡಿ, ಒಂದು ಸಲ ಜಾಬ್ ಹೋದರೆ ಮತ್ತೆ ಜಾಬ್ ಸಿಗ್ತಾ ಇಲ್ಲ, ಅವರನ್ನು ವಾಪಸ್ ಕಳಿಸ್ಲಾಗ್ತಾ ಇದೆ. ಅಮೆರಿಕ ಕೂಡ ಕ್ರೈಸಿಸ್ಗೆ ಹೋಗಿಲ್ಲ, ಆದರೆ ಒಂದು ಪ್ರೀ ಕ್ರೈಸಿಸ್ ಹಂತದಲ್ಲಿ ಎಕನಾಮಿಕಲಿನೂ ಇದೆ, ಮಿಲಿಟರಿ ವೈಸ್ ಆಲ್ಸೋ ಎಲ್ಲರೂ ದಾಳಿ ಮಾಡೋಂಥ ಒಂದು ಆ ಸಾಮರ್ಥ್ಯ ಏನು ಅಮೆರಿಕಕ್ಕಿತ್ತು ಆ ಸಾಮರ್ಥ್ಯ ಇಲ್ಲ. ಆ ಕಾರಣದಿಂದ ಯಾವ ನಾಯಕತ್ವ ಬರುತ್ತೆ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಅಮೆರಿಕ ಫಸ್ಟ್ ಪಾಲಿಸಿ ತುಂಬ ಪಾಪ್ಯುಲರ್ ಇದ್ರು ಅವರು, ಆದರೆ ಅಷ್ಟೇ ಅವರನ್ನು ಹೇಟ್ ಮಾಡೋರು ಅಮೆರಿಕ ಮತ್ತು ವಿಶ್ವದಾದ್ಯಂತ ಕೂಡ ಇದ್ದರು. ನೋಡಿ, ಬರಾಕ್ ಒಬಾಮಾ ಅವರಿಗೆ ಒಂದು ರೀತಿಯ ಡಿಗ್ನಿಫೈಡ್ ಆಗಿರ್ತಕ್ಕಂಥ ಅಮೆರಿಕನ್ ರಾಷ್ಟ್ರಾಧ್ಯಕ್ಷರನ್ನು ನಾವು ನೋಡಿದ್ವಿ. ಡೊನಾಲ್ಡ್ ಟ್ರಂಪ್ ಒಂದು ರೀತಿಯ ಉದ್ಯಮದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಸರಿ, ಅವ್ರು ಹೇಳಿರ್ತಕ್ಕಂಥದ್ದು ನಾನು ಎಲ್ಲವನ್ನ ತೆಗೆದು ಹಾಕಲ್ಲ. ಅಂದರೆ ಗ್ಲೋಬಲೈಸೇಷನ್ ಬಗ್ಗೆ ಅಮೆರಿಕ ಮಾತನಾಡ್ತಾ ಇದ್ದಾಗ ಡೊನಾಲ್ಡ್ ಟ್ರಂಪ್ ಬಂದು ಏಕಾಏಕಿ ಇಲ್ಲ ನಾವು ಬಾಗಿಲುಗಳನ್ನು ಹಾಕೋಬೇಕು, ಯಾಕಂದ್ರೆ ನಾವು ಮೊದಲು ಬದುಕಬೇಕು ಅಂತಕ್ಕಂಥದ್ದು ತಪ್ಪಂತ ನಾನು ಹೇಳಲ್ಲ. ಯಾವುದೇ ರಾಷ್ಟ್ರ, ನಾವು ನಿನ್ನೆ ಕನ್ನಡದ ಸಂದರ್ಭದಲ್ಲಿ ಹೇಳಿದ್ವಿ, ಸರಿ ನಾವು ಕಾಸ್ಮೋಪಾಲಿಟಿನ್ ಇದ್ದೀವಿ, ಬಟ್ ಅದರರ್ಥ ನಾವು ಕನ್ನಡದ ತ್ಯಾಗವನ್ನು ಮಾಡಿ ಕನ್ನಡವನ್ನು ಬದಿಗಿಟ್ಟು ನಮ್ಮ ಜನರ ಹಿತವನ್ನು ಪಕ್ಕಕ್ಕಿಟ್ಟು ನಾವು ಮತ್ತೊಬ್ಬರನ್ನು ಅಪ್ಪಿಕೊಳ್ಳೋದಲ್ಲ. ಆ ಗ್ಲೋಬಲೈಸೇಷನ್ ಪಾಲಿಸಿಗಳು ಅದು ಯಶಸ್ಸು ಸಿಗಲ್ಲ ಅದಕ್ಕೆ. ಹೀಗಿರುವಾಗ ಜೋ ಬೈಡನ್ ಒಂದು ರೀತಿಯ ಸ್ಟೇಟಸ್ ಕೋ ಅನ್ನು ತಂದರು. ಭಾಳ ಜೋ ಬೈಡನ್ ಏನೋ ಮಾಡಿಬಿಟ್ರು ಅಂತಕ್ಕಂಥದ್ದು ನಾವು ನೋಡಲಿಲ್ಲ. ಹೀಗಿರುವಾಗ ಅಮೆರಿಕನ್ ಹೊಸ ರಾಷ್ಟ್ರಾಧ್ಯಕ್ಷರು ಯಾರಾಗ್ತಾರೆ, ಮತ್ತೊಮ್ಮೆ ಅಮೆರಿಕವನ್ನು ಆ ಪೊಸಿಷನ್ಗೆ ಒಯ್ಯಲಿಕ್ಕೆ ಅವ್ರಿಗೆ ಸಾಧ್ಯ ಆಗತ್ತಾ? ಇವೆಲ್ಲವೂ ನನಗನ್ಸೋದು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು. ನವೆಂಬರ್ 5ಕ್ಕಿದೆ, ಆಗಸ್ಟಕ್ಕೆ ಹೆಚ್ಚು ಕಡಿಮೆ ಪ್ರೈಮರೀಸ್ ಮುಗಿದು ಹೋಗುತ್ತೆ. ಅದಾದ ನಂತರ ನಮ್ಮ ಥರವೇ ಅಲ್ಲಿ ಈಗ ನಾವು ಹೆಂಗೆ ಸ್ವಿಂಗ್ ಸ್ಟೇಟ್ಸ್ ಅಂತ ಮಾತಾಡ್ತಾ ಇದ್ವಿ, ಯಾವುದು ಉತ್ತರ ಪ್ರದೇಶ್, ವೆಸ್ಟ್ ಬೆಂಗಾಲ್, ಮಹಾರಾಷ್ಟ್ರ, ಹರಿಯಾಣ, ರಾಜಸ್ಥಾನ್. 2024ರ ಲೋಕಸಭಾ ಚುನಾವಣೆಯ ಸ್ವಿಂಗ್ ಸ್ಟೇಟ್ಸ್. 2004ರಲ್ಲಿ ಆಂಧ್ರ ವಾಸ್ ಅ ಸ್ವಿಂಗ್ ಸ್ಟೇಟ್. ಹಾಗೆ ಸ್ವಿಂಗ್ ಸ್ಟೇಟ್ಸ್ಗಳು ಯಾವಿವೆ ಇದರ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಆ್ಯಂಡ್ ವಿ ಶುಡ್ ಫಾಲೋ ಇಟ್. ಮಾರ್ನಿಂಗ್ ನ್ಯೂಸ್ ಅವರಲ್ಲಿ ವಿಲ್ ಫಾಲೋ ಇಟ್. ಎಸ್. ಈಗ ಒಂದು ಚಿಕ್ಕ ಬ್ರೇಕ್ ತಗೋಣ. ಬ್ರೇಕ್ನ ನಂತರ ಮತ್ತಷ್ಟು
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.